ಹೋಟೆಲ್ ಓಪನ್ ಆಗಿದ್ದು 2005ರಲ್ಲಿ ಸರ್. 2005ರಲ್ಲಿ ಧಾರವಾಡದಲ್ಲಿ ನಾವು ಸಣ್ಣ ಪ್ರಮಾಣದ ಒಂದು ಚಿಕ್ಕ ಹೋಟೆಲ್ ಮಾಡಿದ್ದು. ಪಂಜುರ್ಲಿ ಹೇಳುವಂಥದ್ದು ಏನಂದರೆ, ಅವರಿಗೆ ಹೇಳಿದರೆ ಆ ಪಂಜುರ್ಲಿಗೆ ಜಾಗ ಕೊಟ್ಟಿದಾಗ ಅವ್ರಿಗೆ ಊರಿನವರಿಗೆ ಅವ್ರು ನೆಮ್ಮದಿ ಕೊಟ್ಟಿರ್ತಾನೆ ಆ ರಾಜನಿಗೆ. ಅದು ರಾಜನಿಗೆ ನೆಮ್ಮದಿ ಕೊಟ್ಟಾಗ ಆ ರಾಜ ಏನು ಮಾಡ್ತಾನೆ, ಅವ್ರ ಮಗ ನಮ್ಮ ಜಾಗ ಅದು ಬೇಕು ಅಂದಾಗ ಆಗ ನಾನು ನಿನ್ನ ಜಾಗನ ಅವ್ರ ಕಡೆಯಿಂದ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಆದರೆ ನನ್ನ ನಿನ್ನ ನೆಮ್ಮದಿ ಕೊಟ್ಟನೆ ನಾನು ವಾಪಸ್ ಕೊಡೋಕ್ಕಾಗ್ತದೆ ಅಂತ ಕೇಳ್ತಾರೆ. ಅದು ಕೊಡೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಮನುಷ್ಯ ಎಷ್ಟೇ ದುಡ್ಡು ಮಾಡಲಿ ಏನೇ ಮಾಡಲಿ ನೆಮ್ಮದಿ ಇದ್ದಿರಷ್ಟೇ ಅವನಿಗೆ ಎಲ್ಲನೂ. ಸೊ ನೀರು ದೋಸೆ ಸೆಕ್ಷನ್ ಇಲ್ಲಿ ನಡೀತಾ ಇದೆ. ಸಂಪದ ನೀವು ಹಾಕ್ತೀರಾ? ನೀವು ಹಾಕಿ ನೋಡೋಣ. ನೋಡಿ ಇಲ್ಲಿ ಕಿಚನ್ ಮ್ಯಾನೇಜರ್ ಕೈಲೇ ನಾವು ಹಾಕಿಸ್ತಾ ಇದ್ದೀವಿ. ನೋಡೋಣ ಸಂಪತಣ್ಣ. ಆಹಾ, ಬ್ರಿಲಿಯಂಟ್. So part 2 of Panjurli Hotel, this is what the speciality of this hotel is going to be, because we spoke to Mr. Rakesh Pujariana. He actually spoke about the owner, how the backdrop of Panjurli Hotel was, and also the history of Panjurli Hotel. But now I do have another man with me, very very close to even Rakesh Pujari. But ನಿಮಗೆ ನಾನು ಫಸ್ಟು ಏನು ಜಾಸ್ತಿ ಕೇಳೋದಕ್ಕಿಂತ ಮುಂಚೆ ಅಲ್ಲಿ ಆಚೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಮ ಪಂಜುರ್ಲಿ ಡೈಲಾಗ್ ಅಂತ ಹೇಳಿದ್ರಿ. ನೀವು ಆ ಡೈಲಾಗ್ ಹೇಳ್ತಾ ಈಗ ಶುರು ಮಾಡ್ಬೇಕು ಮಾತಾಡೋದು ಅಂತೇಳಿ. ಯಾವುದಾದ್ರು ಕಾಂತಾರದಲ್ಲಿ ನೀವು ಯಾವ ಡೈಲಾಗ್ ಹೇಳಿದ್ರು ಚೆನ್ನಾಗಿ ಹೇಳ್ತೀರಾ ಅಂತೇಳಿ ಯಾವ್ದಾರು ಒಂದು ಡೈಲಾಗ್ ಹೇಳಿ, ತುಂಬ ಚೆನ್ನಾಗಿ ಹೇಳಿದ್ರಿ. ಅದೇ ಸ್ಲ್ಯಾಂಗಲ್ಲಿ ಹೇಳಿ. ಅಲ್ಲ, ಕಾಂತಾರ ಫಿಲ್ಮ್ ಬಂದಮೇಲೆ ನಮ್ಮ ಪಂಜುರ್ಲಿ ಇದಾಗಿಲ್ಲ. ನಮ್ಮ ಪಂಜುರ್ಲಿ ಅಂದರೆ ನಮ್ಮ ಶಕ್ತಿ, ಅದು ಕರಾವಳಿ ಶಕ್ತಿನೇ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲ, ಅದೇ ನಂಬಿಕೆ ಮೇಲೆ ಇಟ್ಕೊಂಡು ಬಂದಿದ್ದೀವಿ. ಆ ನಂಬಿಕೆ ಇಲ್ಲಿ ಮಟ್ಟನೂ ಕಡಿಮೆ ಆಗಿಲ್ಲ. ಆ ದೇವರು ಕೈ ಬಿಟ್ಟಿಲ್ಲ. ಯಾಕೆಂದರೆ ಅದನ್ನು ಆ ಲೆಕ್ಕ ಪೂಜಿಸಿ ಬಂದೀವಿ. ಆ ಲೆಕ್ಕನೇ ಅದನ್ನು ದಾರಿ ಇದ್ದಾರೆ, ಅದರ ಲೆಕ್ಕನೇ ನಡೀತಾ ಇದ್ದೀವಿ. ಖಂಡಿತ ನಾನು ಅದನ್ನೇ ಹೇಳ್ತಾ ಇದ್ದೆ. 2005 ಅಲ್ಲಿ ಶುರು ಆಗಿರೋದು ನಮ್ಮ ಪಂಜುರ್ಲಿ ಹೋಟೆಲ್ನ ಚೈನ್ಗಳು ಶುರು ಆಗಿದ್ದು ಅಂತ ಹೇಳಿ. ಬಟ್ 20 ವರ್ಷ. ಬಟ್ ಸಿನಿಮಾ ಬಂದು ಈಗ ಮೊನ್ನೆ ಸಿನಿಮಾ ಬಂದಿದ್ದು ಅಂತ ಹೇಳೋಣ. ಬಟ್ ನೀವು ಆ ಡೈಲಾಗ್ ಚೆನ್ನಾಗಿ ಹೇಳಿದ್ರಿ. ನೀವು ದಯವಿಟ್ಟು ಆ ಡೈಲಾಗ್ ಹೇಳಿದ್ರೆ, ನಾನು ಕೊಟ್ಟಿರೋದನ್ನ ವಾಪಸ್ ಕೊಡು, ನೆಮ್ಮದಿನ ವಾಪಸ್ ಕೊಡ್ತೀನಿ ಅನ್ನೋ ಡೈಲಾಗ್ ಹೇಳಿದ್ರಲ್ಲ, ಕ್ಯಾಮ್ರಾ ಆನ್ ಮಾಡೋಕ್ಕೆ ಮುಂಚೆ he just spoke about the ಕಾಂತಾರ ಮೂವೀಸ್ ಡೈಲಾಗ್ in a very lovely way, and also the same ಮಂಗಳೂರು ಸ್ಲ್ಯಾಂಗ್ ವೇ, ಆ ಆಕ್ಸೆಂಟ್ ಎಲ್ಲ ಹೇಳಿ ತುಂಬ ಚೆನ್ನಾಗಿ ಹೇಳಿದ್ರಿ. ಹೇಳಿ ಆಮೇಲಿಂದ ಮಾತಾಡ್ತಾ ಹೋಗೋಣ. ಇಲ್ಲ ಅಂದರೆ ಪಂಜುರ್ಲಿ ಹೇಳುವಂಥದ್ದು ಏನಂದರೆ, ಅವರಿಗೆ ಹೇಳಿದರೆ ಆ ಪಂಜುರ್ಲಿಗೆ ಜಾಗ ಕೊಟ್ಟಿದಾಗ ಅವ್ರಿಗೆ ಊರಿನವರಿಗೆ ಅವ್ರು ನೆಮ್ಮದಿ ಕೊಟ್ಟಿರ್ತಾನೆ ಆ ರಾಜನಿಗೆ. ಅದು ರಾಜನಿಗೆ ನೆಮ್ಮದಿ ಕೊಟ್ಟಾಗ ಆ ರಾಜ ಏನು ಮಾಡ್ತಾನೆ, ಅವ್ರ ಮಗ ನಮ್ಮ ಜಾಗ ಅದು ಬೇಕು ಅಂದಾಗ ಆಗ ನಾನು ನಿನ್ನ ಜಾಗನ ಅವ್ರ ಕಡೆಯಿಂದ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಆದರೆ ನಿನ್ನ ನೆಮ್ಮದಿ ಕೊಟ್ಟನೆ ನಾನು ವಾಪಸ್ ಕೊಡೋಕ್ಕಾಗ್ತದೆ ಅಂತ ಕೇಳ್ತಾರೆ. ಅದು ಕೊಡೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಯಾಕಂದರೆ ಜಾಗಕ್ಕೆ ಬೆಲೆ ಕಟ್ಬೋದು, ಆ ನೆಮ್ಮದಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಮನುಷ್ಯ ಎಷ್ಟೇ ದುಡ್ಡು ಮಾಡಲಿ ಏನೇ ಮಾಡಲಿ ನೆಮ್ಮದಿ ಇದ್ದಿರಷ್ಟೇ ಅವನಿಗೆ ಎಲ್ಲನೂ. ನೆಮ್ಮದಿ ಇಲ್ಲಾಂದರೆ ಅವನಿಗೆ ಎಷ್ಟು ಇದ್ದರೂ ಗಳಿಸಿದ ಏನು ಉಪಯೋಗ ಇಲ್ಲ. ಸೂಪರ್, ಅದು ಸೂಪರ್, ವೆರಿ ನೈಸ್, ಲವ್ಲಿ, ಥ್ಯಾಂಕ್ ಯು ಅಣ್ಣ. ಆದರೂ ಕೂಡ ನೀವು ಡೈಲಾಗ್ ಟು ಡೈಲಾಗ್ ಹೇಳಿದ್ರು, ಮೀನಿಂಗ್ನ ತುಂಬ ಚೆನ್ನಾಗಿ ಹೇಳಿದ್ರಿ. ಬಟ್ ನೆಮ್ಮದಿ ಬಗ್ಗೆ ಮಾತಾಡ್ತಾ, ಪೀಸ್ ಇಸ್ ವಾಟ್ ಮ್ಯಾನ್ ವಾಂಟ್ಸ್ ಇನ್ ಇಸ್ ಲೈಫ್, ಆರ್ ಎನಿ ಹ್ಯೂಮನ್ ಬೀಯಿಂಗ್ ವಾಂಟ್ಸ್ ಇನ್ ಇಸ್ ಲೈಫ್. ಬಟ್ ನೆಮ್ಮದಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಆವಾಗಲೇ ಹೇಳ್ತಾ ಇದ್ರು 800 ಜನಕ್ಕೂ ಜಾಸ್ತಿ ಸಂಸಾರಗಳನ್ನು ಇಲ್ಲಿ ಸಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೆಮ್ಮದಿ ಅನ್ನೋ ಮಾತು ಬಂದರೆ ಹುಡುಗರು ಅಫ್ಕೋರ್ಸ್ ತುಂಬ ಖುಷಿಯಾಗಿ ಕೆಲಸ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಈ ರಜೆ ದಿನಗಳಲ್ಲಿ, ಅಂದರೆ ಅದರ ಹಬ್ಬ ಬಂತು ಏನೋ ಬಂತು, ಆವಾಗ ನೀವೇನೇನು ಮಾಡ್ತೀರಾ ಅವ್ರಿಗೆ ಒಂದು ಇನ್ನೂ ಜಾಸ್ತಿ ಖುಷಿ ಪಡ್ಸೋಕ್ಕೆ ಅಂತ? ಅಲ್ಲ, ಆಲ್ಮೋಸ್ಟ್ ನಮ್ಮ ಹಬ್ಬ ಹರಿದಿನ ಏನು ಬಂದರೂ ಇರ್ತಾರೆ. ಇಲ್ಲಿ ಸ್ಪೆಷಲ್ ಸ್ವೀಟ್ಸ್ ಮಾಡ್ತೀವಿ. ಈ ಪೂಜೆಗೆ ಅಂಗಡಿ ಪೂಜೆದ ಸ್ವೀಟ್ಸ್, ಆಮೇಲೆ ಸ್ಟಾಪಿಗೆ ಸಾಯಂಕಾಲ ನಾನ್ ವೆಜ್ ಊಟ ಏನಾದರೂ ಸ್ಪೆಷಾಲಿಟಿ ಕೊಡ್ತೀವಿ. ಮತ್ತು ಊಟದ ಬಗ್ಗೆನೂ ಹಂಗೆ, ಯಾವ ಸ್ಟಾಪಿಗೆ ಗೊತ್ತಲ್ಲ, ಬೆಳಗ್ಗೆ ನಾಷ್ಟಕ್ಕಾಗಲಿ ಮಧ್ಯಾಹ್ನ ಊಟದ ವ್ಯವಸ್ಥೆಗಾಗಲಿ 2 ಟೈಪ್ ಪಲ್ಯ ಮಾಡಿ, ರೊಟ್ಟಿ, ಯಾವುದಕ್ಕೂ ಅವನು ಇಷ್ಟೇ ತಿನ್ನಬೇಕು ಅಷ್ಟೇ ತಿನ್ನಬೇಕು, ಅದಕ್ಕೇನು ಕಂಡೀಷನ್ ಇಲ್ಲ. ಅವು ಎಷ್ಟು ಹೊಟ್ಟೆ ತುಂಬ ಊಟ ಮಾಡಬೇಕು. ಉಳ್ಕೊಳ್ಳೋಕೆ ರೂಮಿನ ಹಾಗೆ 3-4 ಕಡೆ ರೂಮ್ ಮಾಡಿಕೊಟ್ಟಿವಿ. ಯಾಕಂದರೆ ಅವರು ಉಳ್ಕೊಳ್ಳೋದು ವ್ಯವಸ್ಥೆ ಸರಿ ಬೇಕು, ಊಟದ ವ್ಯವಸ್ಥೆ ಸರಿ ಇರಬೇಕು. ಇದ್ದರೆ ಅಷ್ಟೇ. ಈಗಿನ ಕಾಂಪಿಟೇಷನ್ ಒಳಗೆ ಜನ ಸಿಗುವುದಿಲ್ಲ. ಈ ಲೈನಿಗೆ ಫೀಲ್ಡಿಗೆ ಜಾಸ್ತಿ ಬರೋದು. ಈಗೇನು ಎಲ್ಲ ಫೀಲ್ಡಲ್ಲಿ ಅಲ್ಲಿಂದ ಇಲ್ಲಿಂದ ಅವರವರೇ ಚೇಂಜ್ ಆಗಬೇಕು. ಆ ಟೈಪಿಗೆ ನಾವು ಊಟ ಒಳ್ಳೇದು ಕೊಟ್ಟು ಅವ್ರು ಉಳ್ಕೊಳ್ಳೋ ವ್ಯವಸ್ಥೆ ಒಳ್ಳೆ ಕೊಟ್ಟರಷ್ಟೇ ಉಳ್ಕೊಳ್ತಾರೆ, ಇಲ್ಲ ಅಂದರೆ ಬರೋದಿಲ್ಲ. ಹಂಗಾಗಿ ಊಟದ ಬಗ್ಗೆನೂ ನಾವು ಕಾಳಜಿ ತಗೋತೀವಿ. ಯಾವುದೆಷ್ಟು ಅಲ್ಲಿ ಮೊದಲು ಅಡುಗೆ ಮಾಡ್ಬೇಕಂತ ಹೇಳ್ತೀವಿ. ಸ್ಟಾಫಿಗೆ ಅಡುಗೆ ಮಾಡ್ಬೇಕಂದ್ರೆ ರುಚಿನೇ ಕೊಡಿ, ಸ್ಟಾಫು ಊಟ ಕೆಡಿಸ್ಬೇಡ್ರಿ. ಕಸ್ಟಮರ್ಗೆ ನಾವು ರುಚಿ ಕೊಟ್ಟ ಮೇಲೆ ನಾವು ವರ್ಕರ್ಸ್ ರುಚಿ ಕೊಡಲೇಬೇಕಲ್ಲ, ಅದನ್ನು ನಾವು ಡೆಫಿನೆಟ್ ಆಗಿ ಮಾಡ್ತಾ ಇದ್ದೀವಿ.
ये कस्टमर का नहीं, मेरा खाना है, अच्छा है खाना. ಹೌದು, wow, what a lovely thought. See, when the workers eat and be healthy, that is when the customers who come and eat here, they will also be able to eat a healthy food and also be leading a healthy lifestyle. That's what the main motto of Panjuruli Hotel Management is all about. ಅಣ್ಣ ತುಂಬ ಒಳ್ಳೆ ಯೋಚನೆ ಇದು. ಎಲ್ಲರೂ ಮಾಡ್ತಾರೆ, ಬಟ್ ಯಾರು ಇದನ್ನು ಇಷ್ಟು ಕ್ಲಿಯರಾಗಿ ಅಂದರೆ ಅಷ್ಟು ಸೂಕ್ಷ್ಮವಾಗಿ ಹೇಳೋದಿಲ್ಲ, ಮಾಡೋದಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈ ಎಲ್ಲ ಹುಡುಗರಲ್ಲಿ ನಿಮ್ಮ ಮ್ಯಾನೇಜರ್ಸ್, ಟಾಪ್ ಮ್ಯಾನೇಜರ್ಸ್ ಈಗ ಹೆಸರುಗಳು ಯಾರು ಹೇಳೋದಾದ್ರೆ ಅವ್ರುಗಳ ಹೆಸರನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಅವರು ತುಂಬ ಖುಷಿ ಪಡ್ತಾರೆ ನೋಡ್ತಾ ಇರ್ಬೇಕಾರೆ. ಅಲ್ಲ, ಟಾಪ್ ಮ್ಯಾನೇಜರ್ ಅಂದರೆ ಒಬ್ಬ ಪ್ರಭು ಅಂತ ಇದ್ದಾರೆ, ಆಮೇಲೆ ಹನುಮಂತ ಅಂತ ಇದ್ದಾರೆ, ಆಮೇಲೆ ಶಿವಕುಮಾರ್, 3 ಜನ. ಆಮೇಲೆ ಟಾಪ್ ಮ್ಯಾನೇಜರ್ಗೆ ಸಂಪತ್ ಶೆಟ್ಟಿ ಅಂತವ್ರು ಇದ್ದಾರೆ, ಕಿಚನ್ ಮೇಂಟೈನ್ ಪೂರ ಅವರೇ ಮಾಡ್ತಾರೆ. ಸಂಪತ್ ಶೆಟ್ಟಿ ಅವ್ರನ್ನ ಮತ್ತೆ ಮಾತಾಡ್ಸೋಣ ಆಮೇಲಿಂದ. ಬಟ್ ನಮ್ಮ ಅರುಣ್ ಅವರು ಕೂಡ ಇದ್ದಾರೆ, ಅರುಣ್ ಕೂಡ ಬರಬೇಕು ವಿಡಿಯೋ ಒಳಗಡೆ ಅಂತ ನಾವು ಕೇಳ್ಕೊತೀವಿ. ಅರುಣ್ ಬನ್ನಿ, ತುಂಬ ಒಳ್ಳೆ ಬಿಸ್ನೆಸ್ನ ರೆಡಿ ಮಾಡಿ ಕೊಟ್ಟಿದ್ದೀರಾ ನಮ್ಮ ವೃತ್ತಿ ಸೊಲ್ಯೂಷನ್ಸ್ ಕಡೆಯಿಂದ. ಎಲ್ಲ ದಾವಣಗೆರೆಯಲ್ಲಿರುವಂತಹ ಎಲ್ಲ ಮೇನ್ ಬಸ್ ಸ್ಟ್ಯಾಂಡಲ್ಲಿ ಪಂಜುರುಳಿಯ ಹೋಟೆಲ್ದು ನಡೀತಾ ಇದೆ. ಎಷ್ಟು ಬಂದ್ಬಿಟ್ಟು ಚೌಕಾಸಿ ಮಾಡಿದ್ರು ರೇಟ್ ಬಗ್ಗೆ ಅದನ್ನ ಹೇಳಿ. ಇಲ್ಲ ಹೇಳಿ, ಓಪನ್ ಕ್ಯಾಮ್ರಾ ಮುಂದೆ. ಅವಕಾಶ ಏನಿಲ್ಲ, ಅವ್ರು ಮಾಡಿದ ಮೇಲೆ ಇರ್ತಾರೆ, ನಮ್ಗೆ ಪ್ಲಸ್ ಆಗಿದೆ, ಅದನ್ನು ಡೆಫಿನೆಟ್ ಹೇಳ್ತೀನಿ. ಅದು ನಾವಲ್ಲಿ ಅವರ ಆ್ಯಡ್ ಹಾಕಿದ ಮೇಲೆ ನಮಗಂತೂ ಬಿಸ್ನೆಸ್ಗೆ ಅಂತೂ ಪ್ಲಸ್ ಆಗಿದೆ. ಅದಕ್ಕೆ ನಾವು ಅವ್ರನ್ನ ವಿಶೇಷ ಮಾಡಲೇಬೇಕು, ಒಳ್ಳೇದಿದೆ. ಅದಕ್ಕೊಂದು ಮಿಸ್ಟೇಕ್ ಒಂದೇ ಸರ್ ನಾನು ಕೇಳ್ತಿರೋದು ಅಷ್ಟೇ. ನಾನು ಬೇಕಾಗಿದ್ದು ಒಂದೇ ಸರ್, ನಿಮ್ಮ ಹ್ಯಾಪಿನೇ ನಮ್ಮ ಹ್ಯಾಪಿ ಸರ್. ಹಾಂ, ಬಟ್ ಫಸ್ಟ್ ಸ್ಟಾರ್ಟಿಂಗ್ ಬಂದು ಮಾತಾಡ್ಬೇಕಾರೆ ಯಾವ ರೀತಿ ಇತ್ತು ಡಿಸ್ಕಷನ್ನು, ಏನಂದ್ರು, ಯಾವ ಥರ ಒಂದು ಇನಿಷಿಯೇಷನ್ ಯಾವ ಥರ ಸ್ಟಾರ್ಟ್ ಆಯ್ತು ಅವರು? ಸರ್ ನಮ್ಮ ದಾವಣಗೆರೆ ಬಸ್ ಸ್ಟೇಷನ್ 3 days ಆಗಿತ್ತು ಸರ್. ಫೋನ್ ಮಾಡಿದ್ರು, ನಾಗೇಶ್ ಸರ್ ಫೋನ್ ಮಾಡೋದು, ಈ ಥರ ನಮ್ಮೊಂದು ಅಡ್ವರ್ಟೈಸ್ಮೆಂಟ್ ಬೇಕು ಬನ್ನಿ ಬಸ್ ಸ್ಟೇಷನ್ಗೆ ಅಂತೇಳಿ. ಒಂದು ಮಾರ್ನಿಂಗ್ ಒಂದು 10:30ಗೆ ಬಂದೆ. ಸೊ ವಿತಿನ್ 30 minutes ಕಾಲ್ ಕ್ಲೋಸ್ ಆಯಿತು ಸರ್. ಆರ್ಡರ್ ಇಮಿಡಿಯೇಟ್ 30 minutes. ಒಂದೇ ಮಾತು ಸರ್ ಆಯಿತು, ಸರ್ ನಾನು ಏನೂ ಮಾತಾಡಲ್ಲ, ನನಗೆ ಒಂದು ಬೆಸ್ಟ್ ರೇಟ್ ಮಾಡಿಕೊಡಿ, ನಾನು ಇವತ್ತೇ ಫೈನಲ್ ಮಾಡ್ತೀನಿ. ವಿತಿನ್ 3 days 4 days ಅವ್ರು ವಿಡಿಯೋ ಮಾಡಿಕೊಟ್ಟೆ. ಅವಾಗ ಏನಂದರೆ ಇದು ಉಡುಪಿ ಹೋಟೆಲ್ ಅಂದ ತಕ್ಷಣ ಇತ್ತಲ್ಲ, ಅವ್ರು ಚೌಕಾಸಿ ಇಲ್ಲ, ಎಲ್ಲರಿಗೆ ಅದು ಸ್ವಲ್ಪ ಕಡಿಮೆನೇ ಮಾಡಿ ಕೊಟ್ಟಾರೆ ನಮಗೆ. ಉಡುಪಿ ಹೋಟೆಲ್ ಅಂದರೆ ಅವ್ರು ಅವ್ರು ಏನಾದರೆ ಅವ್ರದ್ದಲ್ಲ, ಅದೇ ಇಷ್ಟಂತ ಅವ್ರು ಪಾರ್ಟಿ ಮೇಲೆ ಕಡಿಮೆ ಮಾಡಿ ಕೊಟ್ಟಾರೆ, ಅದು ಒಳ್ಳೆ ಇದು ಮಾಡಿಕೊಟ್ಟಾರೆ. ಒಂದು ಗಿರಿ ಸರ್ ಫೋನ್ ಮಾಡಿದ್ವಿ ಸರ್ ಒಂದೇ ನಮ್ಮೂರವರಪ್ಪ ಒಂದು ರೇಟ್ ಮಾಡಿಕೊಡು, ಒಂದೇ ಮತ್ತೆ ಫೈನಲ್ ಸರ್. ಅದು ಬೇಕಾಗಿರೋದು. ಯಾಕಂದರೆ ದೈವದ ಅನುಗ್ರಹ ಎಲ್ಲ ಕಡೆ ಇದ್ರೇ ಚೆನ್ನಾಗಾಗೋದು. ಇವತ್ತು ನಾವು ಇಲ್ಲಿ ಬಂದು ಮಾತಾಡ್ತಾ ಇದೀವಿ ಅಂದರೆ ಅದು ಡೆಫಿನೆಟ್ಲಿ ಪಂಜುರುಳಿ ಅನುಗ್ರಹ ಇದ್ರೇ ಮಾತ್ರ. ಎಂತಾಗೆ ನಮ್ಮದು ಇನ್ನೊಂದು ಬೆಳಗಾವಿಗೆ ಹೋಟೆಲ್ ಓಪನ್ ಆಗ್ತಾ ಇದೆ, ಲೀಲಾವತಿ ಫೈನ್ ರನ್ ಅಂತೇಳಿ. ಫೆಬ್ರವರಿ ಒಳಗೆ ಹುಬ್ಬಳ್ಳಿ ಒಳಗೆ ಇನ್ನೊಂದು ಲೀಲಾವತಿ ಪ್ಯಾಲೇಸ್ ಅಂತಲೇ ಗ್ರ್ಯಾಂಡ್ ಓಪನ್ ಆಗ್ತದೆ, ಫೆಬ್ರವರಿ ಓಪನ್ ಆಗ್ತದೆ ಅದು. ಓಕೆ, ಸೊ ನನಗೆ ಇವಾಗ ಇದು 10 ಬ್ರಾಂಚ್ ಅದಾವೆ ಈಗ ಆಗೋದು, ಅದು 11ನೇ ಇದೆ. ಮತ್ತು ಹುಬ್ಬಳ್ಳಿಯಾಗ ಆಗಿದ್ರೆ ಅದು 12ನೇ ಬ್ರಾಂಚ್. ಈಗ ಪಂಜುರುಳಿ ಅನ್ನೋ ಹೆಸರೇನೆ ಎಲ್ಲ ಕಡೆ ಇಲ್ಲ, ಬೇರೆ ಬೇರೆ ಇದೆ ಹೆಸರು. ವೆಜ್ಜಿಗೆಲ್ಲ ನಾವು ಹೆಸರು ಬೇರೆ ಇಟ್ಟು ಲೀಲಾವತಿ ಮತ್ತು ವಿಶ್ವನಾಥ್ ಪ್ಯಾಲೇಸ್ ಅಂತ ಇದೆ. ನಾನ್ ವೆಜ್ ಹೋಟೆಲ್ ಎಲ್ಲರೂ ಪಂಜುರುಳಿ ಏನೋ ಇದೆ ನೋಡಿ. ಇದು ಇನ್ಸೈಡ್ ಸೀಕ್ರೆಟ್. ಆ್ಯಕ್ಚುಲಿ ನಮಗೆ ಇದು ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಕರೆಕ್ಟ್, ನಮ್ಮ ನಾಗೇಶಣ್ಣ ಹೇಳಿದಾಗ ಲೀಲಾವತಿ ಹೋಟೆಲ್ ಅಂದರೆ ನಮ್ಮ MD ಅವ್ರದ್ದು ತಾಯಿ ಹೆಸರು, ವಿಶ್ವನಾಥ್ ಅಂದರೆ ಅವ್ರ ಅಪ್ಪನ ಹೆಸರು. ಹಂಗೆ ಅವರ ತನ್ನ ತಾಯಿ ಮತ್ತು ಅಪ್ಪನ ಹೆಸರು ಇಟ್ಟು ಹೋಟೆಲ್ ಮಾಡ್ಯಾರೆ. ಅಪ್ಪನ ಹೆಸರು ಇಟ್ಟರೆ ಅವರ ಅಪ್ಪ ಈಗ ಇಲ್ಲ, ತಾಯಿಯವರು ಇದ್ದಾರೆ. ಅವರೊಂದು ಆಸೆ ಏನಂದರೆ ಅವ್ರು ಸತ್ತ ಮ್ಯಾಗ ಮಾಡೋದಕ್ಕಿಂತ ಅವ್ರು ಇದ್ದಾಗ ಮಾಡಿ ಅವ್ರು ತೋರಿದ್ರೆ ಅವ್ರದ್ದು ಇದು. ಹಂಗೆ ನಮ್ಮ ಸರದ ಗುಣ ಏನಂದರೆ ತಾನೂ ಬೆಳಿಬೇಕು, ತನ್ನೊಟ್ಟಿಗೆ ಏನು ಕೆಲಸ ಮಾಡ್ಕೊಂಡು ಅವರು ಬೆಳಿಬೇಕು ಅನ್ನೋದು ಇದಿದೆ. ಕೆಲವರು ಸೌಕರ್ಯದ ಇರ್ತದೆ, ಬೆಳೆದಾಯ್ತು ಅವು ಮಾಡಿ ಏನು ಬಿಟ್ಟಲ್ಲ, ಅವು ಇವ್ರದಲ್ಲ, ತಮ್ಮ ಜೊತೆ ಇಷ್ಟು. ಈಗ ನಾನು ಒಂದು 15 ವರ್ಷ ಕೆಲಸ ಮಾಡ್ತೇನೆ, ಅವ್ರ ಜೊತೆ ಮಾಡಿದವರು ಮೇಲೆ ಬರಬೇಕು ಅನ್ನೋದು ಅವ್ರದ್ದು ಹಂಬಲ ಇದೆ, ಆಸೆ ಇದೆ. ಅದು ಭಾಳ ಮಿಸ್ಬೇಕು. ಸೂಪರ್ ನೋಡಿ, ಎಷ್ಟು ಒಳ್ಳೆ ವಿಷಯ ಇದು. ಆ್ಯಕ್ಚುಲಿ ತಂದೆ ತಾಯಿ ಅಫ್ಕೋರ್ಸ್ ಕಣ್ಣು ಕಾಣುವಂತಹ ದೇವರು ಅಂತ ಹೇಳ್ತಾರೆ, ಕಣ್ಣಿಗೆ ಕಾಣುವಂಥ ದೇವರು ಅಂತ. ಬಟ್ ದೇವರ ಹೆಸರಲ್ಲೂ ಕೂಡ ಹೋಟೆಲ್ ಮಾಡಿ, ತಂದೆ ತಾಯಿಯವರ ಹೆಸರಲ್ಲೂ ಕೂಡ ಹೋಟೆಲ್ ನಡೆಸ್ತಾ ಇರೋದು, ಇಟ್ಸ್ ಆಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಥಾಟ್ ದೇರ್ ಫ್ರಮ್ ರಾಜೇಂದ್ರ ಶೆಟ್ಟಿ ಅಣ್ಣ. ಆಲ್ಸೋ ವಿತ್ ಆಲ್ ದೀಸ್ ವರ್ಕರ್ಸ್ ವಿತ್ ಯು, ಎಲ್ಲರೂ ಕೂಡ ಇಷ್ಟು ಖುಷಿಯಾಗಿ ಕೆಲಸ ಮಾಡ್ತಾರೋ. ಜೊತೆಗೆ ನಿಮ್ಮ ಒಂದು ಫೇವ್ರೇಟ್ ಊಟ, ನೀವು ಆಗಲಿ ಅಥವಾ ನಾಗೇಶ್ ಪೂಜಾರಿ ಅಣ್ಣ ಆಗಲಿ, ನಾನು ಆವಾಗಲೇ ಕೇಳಿದೆ, ನಮ್ಮ ರಾಜೇಂದ್ರ ಶೆಟ್ಟಿ ಅಣ್ಣ ತಿನ್ನೋದು ಬರೀ ವೆಜ್ ಅಂತ ಹೇಳಿದ್ರು. ನಿಮ್ಮಿಬ್ಬರಿಗೆ ಏನು ಇಷ್ಟ ಜಾಸ್ತಿ ತಿನ್ನೋದು, ಊಟ ಮಾಡೋದು? ಆಮೇಲೆ ಕೂತ್ರೆ ಊಟಕ್ಕೆ ಅಂತ ಹೇಳಿ ಯಾರು ಬೇಗ ಫಾಸ್ಟಾಗಿ ಊಟ ಮಾಡೋದು, ನೀವಾ ಅವರ? ಇಲ್ಲ, ಊಟದ ನಾವು ಕಾಮನ್ ಆಗಿ ಊಟ ಮಾಡೋದಕ್ಕಿಂತ ಟೈಮ್ ಇಲ್ಲ. ನಾವು ತಗೊಳ್ಳೋದೇನೋ ಸ್ಟಾಪಿಗೆ ಏನು ಮಾಡ್ತಾರೆ ಅದನ್ನೇ ಊಟ ಮಾಡ್ತೀವಿ. ಯಾಕಂದರೆ ನಾವು ಊಟ ಮಾಡಿದ ಚೆಂದ ಇದ್ದರೆ ಅವರು ಊಟ ಮಾಡೋಕ್ಕೆ ಖುಷಿ ಬರ್ತಾರೆ. ಅದಕ್ಕಾಗಿ ಎಲ್ಲರೂ ಒಳ್ಳೆ ರೀತಿಯೇ ಊಟನ ರೆಡಿ ಮಾಡಿಸಿ ಕೊಡ್ತೀವಿ. ಸೂಪರ್. ಅದಕ್ಕೆ ಸರಿ ಹೋಗ್ಲಿ, ಈಗ ಸದ್ಯಕ್ಕೆ ನಿಮಗೂ ಅವ್ರಿಗೂ ಒಂದು ಕೋರಿ ರೊಟ್ಟಿ ಈಟಿಂಗ್ ಕಾಂಪಿಟೇಷನ್ ಇರೋಣ, ಯಾರು ಬೇಗ ಜಾಸ್ತಿ ತಿಂತಾರೆ ನೋಡೋಣ. ಇಲ್ಲಪ್ಪ, ನಾವು ತಿನ್ನೋದ್ರಾಗೆ ಇಬ್ಬರು ಹಿಂದೆನೇ ಇದ್ದೇವೆ, ಸ್ಪೀಡ್ ಇಲ್ಲ, ಅದೊಂದು ಗ್ಯಾರಂಟಿ ಹೇಳ್ತೀವಿ. ತಿನ್ನೋದ್ರಾಗ ಇತ್ತಲ್ಲ, ತಿನ್ಸೋದು ಎಲ್ಲಿದ್ದೀರಿ? ತಿನ್ನಿಸೋದ್ರಾಗ ನಾವು ಇರ್ತೀವಿ. ಈಗ ನೀವು ಊಟ ಕುಂತ್ರೆ ನೀವು 5 ತಿನ್ರಿ 10 ತಿನ್ರಿ ಅಂತ ಹೇಳಿ ಇದು ಮಾಡ್ತೀವಿ ಬಿಟ್ಟರೆ ನಾವು ನೋಡೋಕೆ ಹೀಗಿರ್ತೇವೆ, ತಿನ್ನೋದ್ರಲ್ಲಿ ನಾವು ಹಿಂದೆ ಇದ್ದೀವಿ ಹೇಳಿ. ಆ್ಯಕ್ಚುಲಿ ಕರೆಕ್ಟು, ದಟ್ ಇಸ್ ವಾಟ್ ಇಟ್ ಈಸ್. ಪೀಪಲ್ ಹೂ ಫೀಡ್ ಡೋಂಟ್ ಈಟ್ ಟು ಮಚ್, ಸೊ ದಟ್ ಇಸ್ ವಾಟ್ ದ ರಿಯಾಲಿಟಿ ಈಸ್. ತುಂಬ ಖುಷಿ ಆಯ್ತು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಎಲ್ಲ ಬ್ರಾಂಚಸ್ಸು ತುಂಬ ಚೆನ್ನಾಗಿ ಬೆಳೀಲಿ.
ನಾವು ಬರ್ತಾನೆ ಇರ್ತೀವಿ. ಬೇರೆ ಎಲ್ಲೆಲ್ಲಿ ನೀವು ಬ್ರಾಂಚಸ್ ಓಪನ್ ಮಾಡ್ತಿರ್ತೀರೋ ಅಲ್ಲೆಲ್ಲ ಬಂದು ಕವರ್ ಮಾಡ್ತಾ ಇರ್ತೀವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. Keep watching our channel for more such business perspectives, because in our channel it's not going to be any review, any food. This is what it is, that is what it is. There is salt extra, and the mutton or chicken did not get boiled nicely. We're not going to say all that on Navigation channel. It's all about the story of people. See lovely stories from Rajendra Shetty Anna. This is what Panjuruli, and of course the Leelavati Palace that's going to happen, and Vishwanath chain of hotels in his father's name. That's what is going to happen. So such stories only available on Navigation channel. I'll see you in the next video. I'm Navin Shori signing off as of now. Please keep watching part 3 coming up.